ಪ್ರಯಾಣಿಕರ ಜೀವದ ಜೊತೆ ಕೆಎಸ್ಆರ್ಟಿಸಿ ಡ್ರೈವರ್ ಚೆಲ್ಲಾಟ ಆಡಿರೋದು. ರೀಲ್ಸ್ ನೋಡಿಕೊಂಡು ಬಸ್ಸನ್ನ ಓಡಿಸ್ತಾ ಇದ್ದ ಡ್ರೈವರ್, ನಿರ್ಲಕ್ಷ್ಯ ತೋರಿದ ಡ್ರೈವರ್ನನ್ನ ಈಗ ಅಮಾನತು ಮಾಡಲಾಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ರೀಲ್ಸ್ ನೋಡ್ತಿದ್ರೆ ನೀವು ಯಾಕೆ ಕೆಲಸಕ್ಕೆ ಬಂದ್ರಿ? ಮನೇಲಿ ಕೂತ್ಕೊಂಡು ರೀಲ್ಸ್ ನೋಡ್ಬೋದಿತ್ತಲ್ಲ. ಇದೊಂಥರ ಇತ್ತೀಚೆಗೆ ಹುಚ್ಚು ಶುರು ಆಗ್ಬಿಟ್ಟಿದೆ. ರೀಲ್ಸ್ ನೋಡೋ ಹುಚ್ಚು. ಬೈಕಲ್ಲಿ ಹೋಗ್ತಾ ರೀಲ್ಸ್ ನೋಡು, ಕಾರಲ್ಲಿ ಹೋಗ್ತಾ ರೀಲ್ಸ್ ನೋಡು, ಮೊಬೈಲ್ ನೋಡು, ಬಸ್ ಓಡಿಸ್ತಾ ರೀಲ್ಸ್ ನೋಡು. ಒಬ್ರಿಬ್ರು ಪ್ರಾಣನ ಈ ಬಸ್ಸಲ್ಲಿ ಇರುತ್ತೆ. ಅಷ್ಟು ಒಂದು ಸೀರಿಯಸ್ನೆಸ್ ಅನ್ನೋದು ಬೇಡವಾ? ನೋಡಿ, ರೀಲ್ಸ್ ನೋಡಿಕೊಂಡು ನಗಾಡ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದವ್ರ ಥರ ಎಲ್ಲ ಹಿಂದ್ಗಡೆ ಎಷ್ಟು ಜೀವ ಇದಾವಲ್ಲಿ ನೋಡಿ, ಹಿಂದೆ ಎಷ್ಟು ಜನ ನಿಂತಿದ್ದಾರೆ ಅಂತ. ಆದರೆ ಅವ್ರಿಗೆ ಮೈ ಮೇಲೆ ಜ್ಞಾನವೇ ಇಲ್ಲ, ಪ್ರಜ್ಞೆಯೇ ಇಲ್ಲ. ಇದು ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದಂಥ KSRTC ಬಸ್ ಚಲಿಸ್ತಾ ಇದ್ದಂಥ ಮಹೇಶ್ ಎಂಬ ಡ್ರೈವರ್ ಬಸ್ ಡ್ರೈವ್ ಮಾಡುವಾಗ ರೀಲ್ಸ್ ವೀಕ್ಷಣೆ ಮಾಡ್ತಿರುವ ಮಹೇಶ್. ಈಗಾಗಲೇ ರಸ್ತೆಯಲ್ಲಿ ಸಂಭವಿಸಿದ ಸಾಕಷ್ಟು ಅಪಘಾತಗಳು ಹೀಗಿದ್ರು ಬೇಜವಾಬ್ದಾರಿತನದಿಂದ ಬಸ್ಸನ್ನು ಚಲಿಸ್ತಾ ಇದ್ದ ಡ್ರೈವರ್ ಯಾರೋ ವಿಡಿಯೋ ಮಾಡಿದ್ದಾರೆ. ಮಾಹಿತಿ ಗೊತ್ತಾಗ್ತಿದ್ದಂಗೆ ಅಮಾನತು ಮಾಡಿದ್ದಾರೆ. ಇಂಥವ್ರನ್ನೆಲ್ಲ ಅಮಾನತು ಮಾಡಿ ಆರಾಮಾಗಿ ಮನೇಲಿ ನೋಡಲಿ ರೀಲ್ಸ್. ಆರಾಮಾಗಿ ಮನೇಲಿ ಕೂತ್ಕೊಂಡು ರೀಲ್ಸ್ ನೋಡಲಿ, ನಗಾಡಲಿ, ಅಳ್ಳಿ, ಪಲ್ಟಿ ಹೊಡಿಲಿ, ಏನಾದರೂ ಮಾಡಲಿ. ಆದರೆ ಬೇರೆಯವ್ರ ಜೀವದ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ಹೋಗ್ಬೇಡಿ. ಎದುರುಗಡೆಯಿಂದ ಯಾವುದಾದ್ರು ಸಡನ್ನಾಗಿ ವೆಹಿಕಲ್ಸ್ ಬಂದರೆ, ಇನ್ನೇನೋ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ, ಯಾರು ಹೊಣೆ?